ಇರಾನ್ನ ಚಾಬಹಾರ್ ಬಂದರು ವೆರಿ ಇಂಪಾರ್ಟೆಂಟ್ ಬಂದರು ನಮಗೆ. ಯಾಕಂದರೆ ನಾವು ಅದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಸುರಿದಿದ್ದೀವಿ, ಸಾವಿರಾರು ಕೋಟಿ ಗಟ್ಟಲೆ ಡಾಲರ್ಗಳನ್ನು ಸುರಿದಿದ್ದೀವಿ. ಕಾರಣ ಇಷ್ಟನ್ನೇ, ಪಾಕಿಸ್ತಾನದ ಉಪಟಳ ತಪ್ಪಬೇಕು, ಅದರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಅದೇ ಇರಾನ್ನ ಚಾಬಹಾರ್ ಬಂದರಿನ ಮೇಲೆ ದಾಳಿ ಮಾಡಲಾಗಿದೆ. ಇದು ಅಮೆರಿಕದ ಫೈಟರ್ ಜೆಟ್ಗಳು ಬಂದರಿನ ಮೇಲೆ ದಾಳಿ ಮಾಡಿವೆ. ಇನ್ನು ಯುದ್ಧ ಶುರುವಾಯಿತು. ನಕಲಿ ವಿಡಿಯೋಗಳಿಗೆ ಕೊರತೆನೇ ಇಲ್ಲ, ಒಂದಾದ ಮೇಲೆ ಒಂದು ಬರ್ತಾ ಇವೆ. ಎಲ್ಲಿಂದ ಬಂದು ಏನು ಎತ್ತ ಯಾರು ಮಾಡ್ತಾ ಇದ್ದಾರೆ, ಇದೇನು AI ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ನೋಡ್ತು UAE ಏನು ಮಾಡ್ತು ಅಂದರೆ 35 ಜನರನ್ನು ಅರೆಸ್ಟ್ ಮಾಡಿಬಿಡ್ತು. ನಿಜವಾಗ್ಲೂ ತಪ್ಪು ಮಾಡಿದ್ರಾ ಅಥವಾ ಬಂದಿರೋಂಥ ವಿಡಿಯೋನ ಯಾರಿಗಾದ್ರೂ ಅವರು ಫಾರ್ವರ್ಡ್ ಮಾಡಿದ್ರಾ ಗೊತ್ತಿಲ್ಲ. ಈ ರೀತಿ ವಿಡಿಯೋಗಳನ್ನು ಹರಿಬಿಡ್ತಾ ಇದ್ರು, ವಿಡಿಯೋಗಳನ್ನು ಸೃಷ್ಟಿ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅವ್ರ ಮೇಲೆ ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಇದು ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ಅಂತ ಕೂಡ ಹೇಳಿರೋದು. ಅದರಲ್ಲಿ ಭಾರತೀಯರಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ಅದು ಭಯ, ಆತಂಕ. ಯಾಕಂದರೆ ಈ ದೇಶಗಳಲ್ಲಿ ಕಾನೂನು ವಿಪರೀತ ಸ್ಟ್ರಾಂಗ್ ಇದೆ. ಈ ದೇಶದ ಕಾನೂನು ಪ್ರಕಾರ ಇಂಥ ಕೃತ್ಯಗಳಿಗೆ ಈ 1 ವರ್ಷ ಜೈಲು ಶಿಕ್ಷೆ ಆಗ್ಬೋದು, ಜೊತೆಗೆ 1 ಲಕ್ಷ ದಿರ್ಹಮ್ಗಿಂತ ಹೆಚ್ಚಿನ ದಂಡ ವಿಧಿಸ್ಬೋದು. ಅಷ್ಟೇ ಅಲ್ಲ, ಇವರು ಬಿಡುಗಡೆ ಆಗಿ ಬರ್ತಿದ್ದಂಗೆ ಒದ್ದಾಚೆ ಹಾಕ್ಬಿಡ್ತಾರೆ. ಇವರು ಇಟ್ಕೊಳ್ಳೋದೇ ಇಲ್ಲ. ಸಮಸ್ಯೆ ಬರುವಂಥದ್ದು ಇದು ನೋಡಿ. ಏನೋ ಬಿಡಪ್ಪ, ಯುದ್ಧ ಸಿಕ್ಕಾಕೊಂಡ್ರು ಅಂದರೆ ಹೆಂಗೋ ಭಾರತ ಸರ್ಕಾರ ಅವ್ರನ್ನ ಕರ್ಸ್ಕೋಬೋದು. ಆದರೆ ಈ ರೀತಿ ತಪ್ಪು ಮಾಡಿಬಿಟ್ರೆ ಹಿಂಗಾಗೇನು ಅಂತಂದರೆ, ಯಾರಾದರೂ ವಿಡಿಯೋ ಕಳಿಸುವಂಥವ್ರು ಬಹಳ ಹುಷಾರಾಗಿರಿ. ಯಾವುದೋ ಉಮೇದಲ್ಲಿ ಹಿಂಗಾಯ್ತಾ ಅಂತ ಕಳಿಸ್ಬಿಟ್ರೆ ಅದು ನಿಮ್ಮ ಕುತ್ತಿಗೆಗೆ ಬರುತ್ತೆ. ಬಿ ಕೇರ್ಫುಲ್. ಇನ್ನು ಇರಾನ್ನ ಪ್ರಮುಖ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ಹೊಡಿತಾ ಇದೆ. ಅದರಲ್ಲಿ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ನಮ್ಮ ಇಸ್ರೋ ಇದೆಯಲ್ಲ ಆ ಥರ ಅಂಥ ಸಂಸ್ಥೆಯ ಮೇಲೆ ದಾಳಿ ಮಾಡಲಾಗಿದೆ. ಇನ್ನು ಇರಾನ್ ಯುದ್ಧದ ಸಂದರ್ಭದಲ್ಲೇ ಟ್ರಂಪ್ ಮತ್ತು ನೇತನ್ಯಾಹು ನಡುವೆ ಭಿನ್ನಮತ ಏನಾದರೂ ಬಂದಿದೆಯಾ? ಯಾಕೆಂದರೆ ತೈಲ ಘಟಕಗಳ ಮೇಲೆ ದಾಳಿ ಆಗಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಯಾವ್ಯಾವುದು ಈ ನಿಷೇಧಿತ ಬಾಂಬ್ಗಳಿವೆಯಲ್ಲ ಅದನ್ನು ಬಳಸಬಾರ್ದು ಅನ್ನೋದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೇನು ಅಂದರೆ ಈ ಸ್ಕೂಲ್ ಮೇಲೆ ದಾಳಿ ಮಾಡಿದ್ದಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಈ ರೀತಿ ಭಿನ್ನಾಭಿಪ್ರಾಯ ಬಂದಿರಬಹುದು. ತೈಲ ಘಟಕಗಳ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡಬಾರ್ದು ಅಂತ ಟ್ರಂಪ್ ಹೇಳಿದರು. ಆದರೆ ಇಸ್ರೇಲ್ ಬಿಡುತ್ತಾ? ಅವರು ಯುದ್ಧಕ್ಕೆ ನಿಂತರು ಅಂತಂದರೆ ಯಾರ ಮುಖನೂ ನೋಡಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ, ಒಂದು ಕಡೆಗೆ ದಾಳಿ ತೀವ್ರವಾಗಿದೆ, ಇನ್ನೊಂದೇನಪ್ಪ ಅಂದ್ರೆ ನಮಗೆ ಆತಂಕ ಏನಪ್ಪ ಅಂತಂದರೆ ಚಾಬಹಾರ್ ಬಂದರಿನ ಮೇಲಾಗಿರುವಂಥ ದಾಳಿ. ಯಾಕಂದರೆ ನಾವು ಲಕ್ಷಾಂತರ ಡಾಲರ್ಗಳನ್ನು ಸುರಿದು ಮಾಡ್ತಿರುವಂಥ ಚಾಬಹಾರ್ ಬಂದರು ಈ ಪಾಕಿಸ್ತಾನ ಮತ್ತು ಈ ಚೀನಾ ಉಪಟಳ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಾವು ಅಭಿವೃದ್ಧಿಪಡಿಸಿದಂಥ ಬಂದರು, ಜೊತೆಗೆ ಮೇಂಟೈನ್ ಮಾಡ್ತಿರುವಂಥವ್ರು ಕೂಡ ಭಾರತೀಯರೇ. ಹೀಗಾಗಿ ಏನಂದರೆ ಅದ್ರ ಮೇಲೆ ಬಿದ್ದಿರುವಂಥ ಬಾಂಬ್ಗಳಿದೆಯಲ್ಲ, ಇದು ನಮಗೊಂಥರ ಆತಂಕ ನಂಬರ್ 1. ಎರಡನೇ ದಿನ ಅಂತಂದರೆ ಈ ಅಸಮಾಧಾನದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇವ್ರು ಏನೇ ಅಸಮಾಧಾನ ಅಂತಂತಂದ್ರೂ ಏನು ಅಂದರೆ ಇವ್ರ ಪ್ರಕಾರ ಅವ್ರು ನಡ್ಕೋತಾರೆ, ಅವ್ರು ಹೇಳಿದ ಪ್ರಕಾರ ಇವ್ರು ನಡ್ಕೋತಾರೆ. ನಾನು ಆಗಲೇ ಒಂದು ಮಾತು ಹೇಳಿದೆ, ಇವ್ರು ಕಣ್ಣು ನೋಡಿದ್ರೆ ಅವ್ರು ಹೊಡೆಯೋದು, ಅವರು ಕಣ್ಣು ಮಿಟಕ್ಸಿದ ತಕ್ಷಣ ಇವ್ರು ಹೊಡೆಯೋದು. ಆದರೆ ಮೇಲ್ನೋಟಕ್ಕೆ ನಾವು ಬೈತಾ ಇದ್ದೀವಿ, ನಾವು ಅಂತಾ ಇದ್ದೀವಿ, ನಮಗೆ ಅಸಮಾಧಾನ ಇದೆ ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನ. ಯುದ್ಧ ಏನು ನಡೀತಾ ಇದೆ, ಎಲ್ಲಿ ತನಕ ಬಂದಿದೆ, ಇದೆಲ್ಲದರ ಜೊತೆಗೆ ಒಂದು ಆಘಾತಕಾರಿ ಸಂಗತಿ ಅಂತಂದರೆ UAEನಲ್ಲಿ ಹಲವಾರು ಜನರ ಮೇಲೆ, ಭಾರತೀಯರ ಮೇಲೂ ಕೂಡ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. ಇವರು ಅದು ಇದು ವಿಡಿಯೋಗಳನ್ನು ಹರಿಬಿಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೋಸ್ಕರ. ಏನಿದೆ ಹರೀಶ್? ರಂಗನಾಥ್, 3ನೇ ವಾರಕ್ಕೆ ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ಯುದ್ಧ ಮುಂದುವರಿತಾ ಇರುವಂತಹದ್ದು. ಇದು ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾತುಕತೆಗೆ ಸಿದ್ಧ, ಇರಾನ್ ಮಾತುಕತೆಗೆ ಬರಲಿ ಅನ್ನುವಂತಹ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಆದರೆ ಇರಾನ್ ಯಾವುದೇ ರೀತಿಯಾದಂಥ ಮಾತುಕತೆಗೆ ನಾವಿಲ್ಲ, ಅಂದರೆ ಯುದ್ಧದಿಂದ ಆಗಿರತಕ್ಕಂಥ ನಷ್ಟವನ್ನು ಅಮೆರಿಕ ಹಾಗೂ ಇಸ್ರೇಲ್ ತುಂಬಿಕೊಟ್ರೆ ಮಾತ್ರ ನಾವು ಮಾತುಕತೆಗೆ ಬರ್ತೀವಿ ಅನ್ನುವಂಥದ್ದನ್ನು ಇರಾನ್ ಹೇಳ್ತಿದೆ. ಈಗ ಅಮೆರಿಕಕ್ಕೆ ಈಗ ಮಾತುಕತೆ ಆಗಬೇಕು, ಸಂಧಾನ ಆಗಬೇಕು, ರಾಜ್ಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತವಕ ಶುರುವಾಗಿದೆ. ಯಾಕಂತಂದ್ರೆ ಇಡೀ ವಿಶ್ವದಾದ್ಯಂತ ಅಮೆರಿಕದ ಮೇಲೆ ಒತ್ತಡ ಬರ್ತಾ ಇದೆ. ಜೊತೆಗೆ ಜಾಗತಿಕ ದೈತ್ಯ ಕಂಪನಿಗಳು ಕೂಡ ಅಮೆರಿಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತವೆ. ನೀವು ಇದೇ ರೀತಿಯಾಗಿ ಯುದ್ಧವನ್ನು ಮುಂದುವರಿಸಿದ್ದೇ ಆದಲ್ಲಿ ಜಾಗತಿಕವಾಗಿ ತೈಲ ಅಭಾವ ಸೃಷ್ಟಿಯಾಗುತ್ತೆ, ಪರೋಕ್ಷವಾಗಿ ಇದು ಅಮೆರಿಕಕ್ಕೆ ಭಾರಿ ನಷ್ಟವನ್ನು ತಂದೊಡ್ಡಬಲ್ಲದು. ಹೀಗಾಗಿ ನೀವು ಈ ಯುದ್ಧವನ್ನು ಹೆಚ್ಚು ದಿವಸ ಮುಂದುವರಿಸಬೇಡಿ ಅನ್ನುವಂಥ ಸಲಹೆಯನ್ನು ಮತ್ತೆ ಎಚ್ಚರಿಕೆಯನ್ನು ಟ್ರಂಪ್
ಟ್ರಂಪ್ ಸರ್ಕಾರಕ್ಕೆ ಕೊಟ್ಟಿರುವಂತಹದ್ದು. ಹಾಗಾಗಿ ಟ್ರಂಪ್ ಪ್ರತಿ ದಿವಸ ಒಂದಲ್ಲ ಒಂದು ರಾಜಿ ಮತ್ತು ಸಂಧಾನದ ಮಾತುಕತೆಗಳನ್ನ ಆಡ್ತಾನೆ ಇರುವಂತಹದ್ದು. ಆದ್ರೆ ಇರಾನ್ ಯಾವುದಕ್ಕೂ ಕೂಡ ಸಿದ್ಧ ಇಲ್ಲ. ಮತ್ತೆ ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಬಂದ್ ಆಗಿರೋದಕ್ಕೆ ಬೇರೆ ಬೇರೆ ದೇಶಗಳ ಸಹಾಯವನ್ನು ಕೂಡ ಈಗ ಟ್ರಂಪ್ ಕೇಳ್ತಿರುವಂತಹದ್ದು. ಒಂದ್ ಕಡೆ ನ್ಯಾಟೋ ದೇಶಗಳ ಸಹಾಯವನ್ನು ಕೂಡ ಈಗ ಟ್ರಂಪ್ ಕೇಳಿರುವಂತಹದ್ದು. ನ್ಯಾಟೋದಿಂದ ಹೊರಗಿರುವಂತಹ ದೇಶಗಳ ಸಹಾಯವನ್ನು ಕೂಡ ಈಗ ಟ್ರಂಪ್ ಕೇಳ್ತಾ ಇದ್ದಾರೆ. ಅಂದ್ರೆ ಹರ್ಮುಜ್ ಜಲಸಂಧಿ ನಮಗೆ ಹೆಚ್ಚು ಉಪಯೋಗ ಇಲ್ಲ, ಉಪಯೋಗ ಇರತಕ್ಕಂತಹ ದೇಶಗಳು ಇದ್ರ ಬಗ್ಗೆ ಹೆಚ್ಚು ಮಾತಾಡಬೇಕು, ಮತ್ತೆ ಅಲ್ಲಿ ತಮ್ಮ ತಮ್ಮ ಹಡಗುಗಳ ರಕ್ಷಣೆಗಾಗಿ ತಮ್ಮ ಯುದ್ಧ ನೌಕೆಗಳನ್ನು ಹರ್ಮುಜ್ ಜಲಸಂಧಿ ಅಂತ ಕಳಿಸಬೇಕು ಅನ್ನುವಂತ ಮನವಿಯನ್ನು ಟ್ರಂಪ್ ಮಾಡ್ಕೊಳ್ತಾ ಇದ್ದಾರೆ. ಟ್ರಂಪ್ ಮನವಿ ಮಾಡ್ಕೊಂಡಿರೋ ಯಾವ್ಯಾವ ದೇಶಗಳು ಅಂತ ನೋಡಿದ್ರೆ ಚೀನಾಗ್ ಮನವಿ ಮಾಡ್ಕೊಂಡಿರುವಂತಹದ್ದು, ಜಪಾನ್, ದಕ್ಷಿಣ ಕೊರಿಯಾ, ಜೊತೆಗೆ ಆಸ್ಟ್ರೇಲಿಯಾ, ಇಂತಹ ದೇಶಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಜಪಾನ್ ಮತ್ತು ಆಸ್ಟ್ರೇಲಿಯಾ ನಾವು ಯಾವುದೇ ಕಾರಣಕ್ಕೂ ಆ ಒಂದು ಪ್ರದೇಶಕ್ಕೆ ನಾವು ಬರೋದಿಲ್ಲ, ನಮ್ಮ ಯುದ್ಧ ನೌಕೆಗಳನ್ನು ನಾವಲ್ಲಿ ಕಳಿಸೋದಿಲ್ಲ, ನಾವು ಇದರಲ್ಲಿ ಮೂಗು ತೋರಿಸೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತಹದ್ದು. ಇಲ್ಲಿ ಸಹಜವಾಗಿ ಚೀನಾಕ್ಕೆ ಹರ್ಮುಜ್ ಜಲಸಂಧಿಯಿಂದ 90% ತೈಲ ಬಂದರೂ ಕೂಡ ಅಲ್ಲಿ ಈಗ ತಡೆ ಒಡ್ಡಿದ್ರು ಕೂಡ ಚೀನಾ ಕೂಡ ಯಾವುದೇ ರೀತಿಯಾದ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ಟ್ರಂಪ್ ನೀವೆಲ್ಲ ಬಂದು ಈ ವಿಚಾರವಾಗಿ ನೀವು ಹೋರಾಡಬೇಕು, ಯುದ್ಧ ನೌಕೆಗಳನ್ನು ತರಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರು ಕೂಡ ಮನಸ್ಸನ್ನ ಮಾಡ್ತಾ ಇಲ್ಲ. ಆದರೆ ಇನ್ನೊಂದು ಕಡೆಯಿಂದ ಇರಾನ್ ನಿರಂತರವಾಗಿ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತಾನೆ ಇವೆ. ಅಮೆರಿಕಕ್ಕೆ ಯಾವ್ಯಾವ ದೇಶಗಳು ಇನ್ನೂ ಸಪೋರ್ಟ್ ಮಾಡ್ತಾ ಇವೆ ಆ ದೇಶಗಳನ್ನ ಸಂಪೂರ್ಣವಾಗಿ ಮುಖ್ಯವಾಗಿ ಏರ್ಪೋರ್ಟ್ ಆಗಿರ್ಬೋದು, ಇನ್ನಿತರ ಮೇನ್ ಬ್ಯಾಂಕ್ಗಳಾಗಿರ್ಬೋದು, ಇನ್ನಿತರ ಆರ್ಥಿಕ ಚಟುವಟಿಕೆಗಳ ಮೂಲ ಕೇಂದ್ರಗಳೇನಿರುತ್ತೆ ಅವುಗಳೆಲ್ಲದರ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಮತ್ತೆ ಇಸ್ರೇಲ್ ಕೂಡ ನಿರಂತರವಾದಂತಹ ದಾಳಿಯನ್ನ, ಮುಖ್ಯವಾಗಿ ಬಂದರ್ಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ, ತೈಲ ಘಟಕಗಳನ್ನು ಗುರಿಯಾಗಿರಿಸಿಕೊಂಡು ದಾಳಿ, ಮತ್ತೆ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರಗಳನ್ನು ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಇರಾನ್ನ ಎಲ್ಲ ಕ್ಷೇತ್ರಗಳಲ್ಲೂ ಕಟ್ಟಿ ಹಾಕಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಆದರೆ ಇರಾನ್ ಬಗ್ತಾ ಇಲ್ಲ, ಪ್ರತಿ ದಾಳಿಯನ್ನ ಮುಂದುವರಿಸ್ತಾನೆ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.